ತನ್ನ ವೃತ್ತಿಯೊಂದಿಗೆ ಮಾನವೀಯತೆ ಮೆರೆದ ಸಾಗರದ ಬಿಇಒ ಸದಾನಂದ ಸ್ವಾಮಿ ಸಿ ಇತ್ತೀಚೆಗೆ ಸಾಗರ ತಾಲೂಕಿನ ಹಳಸಸಿ ಶಾಲೆಯ 1ನೇ ತರಗತಿ ವಿದ್ಯಾರ್ಥಿ ಹೃದಯಾಘಾತದಿಂದ ನಿಧನರಾದ ತ್ರಿಲೋಕ ಜೈನ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹಿಂತಿರುಗಿ ಬರುವಾಗ ಬ್ಯಾಕ್ವರ್ಡಿನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಬಿಇಒ ತಮ್ಮ ಸಿಬ್ಬಂದಿಗಳೊಂದಿಗೆ ಭೇಟಿ ನೀಡಿದಾಗ ಶಾಲೆಯ ವಿದ್ಯಾರ್ಥಿ ಏಕಾಂತ್ ಎದೆನೋವು ಎನ್ನುತ್ತಿದ್ದ. ತಕ್ಷಣ ಸ್ಪಂದಿಸಿದ ಬಿಇಒ ತಮ್ಮ ಇಲಾಖೆಯ ವಾಹನದಲ್ಲಿ ಬ್ಯಾಕೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಮಾಡಿಸಿ ನಂತರ ತುಮರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿಸಿ ಸಮಾಧಾನಪಡಿಸಿ ಆರೋಗ್ಯ ಸುಧಾರಿಸುವವರೆಗೂ ಜೊತೆಗೆ ಇದ್ದು ವಿದ್ಯಾರ್ಥಿ ಏಕಾಂತ್ ರವರನ್ನು ಬ್ಯಾಕೋಡ್ ಹಾಸ್ಟೆಲ್ ಸಹಾಯಕ ಮಂಜಪ್ಪ ಹಾಗೂ ಪ್ರೌಢಶಾಲಾ ಶಿಕ್ಷಕ ಶ್ರೀಧರ್ ರವರೊಂದಿಗೆ ಮನೆಗೆ ಕಳಿಸಿಕೊಟ್ಟಿರುತ್ತಾರೆ. ಈ ಕಾರ್ಯದಲ್ಲಿ ಟಿಪಿಇಒ ರಮೇಶ್, ಇಸಿಒ ದಿನೇಶ್, ವಿಟಿ ಸ್ವಾಮಿ, ಸಿಆರ್ಪಿ ಪ್ರಸನ್ನ, ಚಂದ್ರಪ್ಪ, ಮಹಾಬಲೇಶ್ ಮತ್ತಿತರಿದ್ದರು. ಕಳೆದ ಹಲವು ವರ್ಷಗಳಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿದ್ದ ಹಳೆಯ ಮಾವಿನ ಮರಗಳು ಶಾಲೆಗೆ ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಜೀವದ ಭಯದೊಂದಿಗೆ ಹೋಗುವ ಪರಿಸ್ಥಿತಿಯನ್ನು ಉಂಟು ಮಾಡಿತ್ತು. ಕಾರಣವಿಷ್ಟೇ, ಮಳೆಗಾಲ ಬಂತೆಂದರೆ ಸಾಕು ಈ ಭಾಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೂ ಹಾಗೂ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೂ ಶಾಲೆಗೆ ಬರುತ್ತಿರುವ ಶಿಕ್ಷಕರು ಹಾಗೂ ಪೋಷಕರಿಗೂ ಹೆದರಿಕೆಯುಂಟಾಗಿತ್ತು. ಯಾವಾಗ ಮಾವಿನ ಮರ ಮುರಿದು ಬೀಳುತ್ತದೆಯೋ, ಯಾವುದಾದರೂ ಅನಾಹುತವಾಗುತ್ತದೆಯೋ ಎನ್ನುವ ಹೆದರಿಕೆಯಲ್ಲಿ ಶಾಲೆಗೆ ಹೋಗುವ ಪರಿಸ್ಥಿತಿ ಇತ್ತು. ಈ ಸಮಸ್ಯೆಯನ್ನು ಅರಿತ ಅರಣ್ಯ ಇಲಾಖೆ ಹಾಗೂ ಮೆಸ್ಕಾಂ ಇಲಾಖೆ ತಾವೇ ಸಂಪೂರ್ಣವಾದ ಜವಾಬ್ದಾರಿ ತೆಗೆದುಕೊಂಡು ಆ ಮರವನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡಿರುತ್ತಾರೆ. ಅರಣ್ಯ ಇಲಾಖೆ, ಮೆಸ್ಕಾಂ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿ ನಡೆದಿರುತ್ತದೆ. ಮರ ತೆರವುಗೊಳಿಸಿದ ಅರಣ್ಯ ಇಲಾಖೆ, ರಕ್ಷಣಾ ಇಲಾಖೆ, ಮೆಸ್ಕಾಂ ಇಲಾಖೆ ಹಾಗೂ ಸಹಕಾರ ನೀಡಿದ ಗುತ್ತಿಗೆದಾರರಾದ ಕಾಲೋನಿಯ ಕೃಷ್ಣಮೂರ್ತಿಯವರಿಗೆ ಧನ್ಯವಾದಗಳನ್ನು ತಿಳಿಸಿದ ಎಸ್ಟಿಎಂಸಿ ಸದಸ್ಯ ಉಮೇಶ್ ಎನ್. ಸುಮಾರು ದಿನದಿಂದ ಆನಂದಪುರದ KPS ಶಾಲೆ ಎದುರುಗಡೆ ಒಂದು ಮಾವಿನ ಮರ ಒಣಗಿತ್ತಿತ್ತು. ಈಗ ಒಂದು 3-4 ತಿಂಗಳಿಂದ ಅದರ ಕೊಂಬೆ ಒಂದು ಮುರಿದು ಬಿದ್ದು ದೊಡ್ಡ ಅನಾಹುತ ಆಗೋದನ್ನು ತಪ್ಪಿತ್ತು. ಇದ್ರ ಬಗ್ಗೆ ನಾವು ಫಾರೆಸ್ಟ್ ಇಲಾಖೆಗೆ ಮತ್ತು MLA ಸಾಹೇಬ್ರ ಗಮನಕ್ಕೂ ತಂದಿದ್ವಿ. ಆದರೆ ಕಾರಣಾಂತರದಿಂದ ಮಳೆ ಇದ್ದಿದ್ದು ಇತರ ಕಾರಣದಿಂದ ಡಿಲೇ ಆಗ್ತಾನೇ ಇತ್ತು. ಆದರೆ ಮೊನ್ನೆ ನಮ್ಮ ACF ಸಾಹೇಬರು ತುಂಬ ಮುತುವರ್ಜಿ ವಹಿಸಿ, ACF ಆದ ರವಿಕುಮಾರ್ ಅವರು ತುಂಬ ಮುತುವರ್ಜಿ ವಹಿಸಿ ಫಾರೆಸ್ಟ್ ಅವರಿಗೆ ಹೇಳಿ ಆ ಮರವನ್ನು ಪೂರ್ತಿ ಕಟಾವು ಮಾಡಿಸಿದ್ದಾರೆ. ನಿಜವಾಗ್ಲೂ ಇದು ತುಂಬ ಅನಾಹುತ ಆಗುವಂಥ ಮರ ಆಗಿತ್ತು. ಈ ಮರದ ಕೆಳಗಡೆ ಶಾಲೆ ಮಕ್ಕಳಲ್ಲಿ ಇರ್ತಿದ್ರು, ವೆಹಿಕಲ್ಗಳು ಓಡಾಡ್ತಿದ್ವು, ತುಂಬ ಅನಾಹುತ ಆಗುವಂಥ ಒಂದು ಮರ ಆಗಿತ್ತು. ಅದನ್ನು ತೆಗೆದಿರೋದ್ರಿಂದ ಶಾಲೆ ಮಕ್ಕಳಿಗಿರ್ಬೋದು, NH ಪಕ್ಕನೇ ವೆಹಿಕಲ್ ಓಡಾಡೋದ್ರಿಂದ ವೆಹಿಕಲ್ಗಳಿಗೆ ಆಗಿರ್ಬೋದು ಒಳ್ಳೆಯದಾಗಿದೆ. ಈ ಒಂದು ಕಾರ್ಯಕ್ಕೆ ತುಂಬ ಒಂದು ಆಸಕ್ತಿ ವಹಿಸಿ ಮಾಡಿಕೊಟ್ಟಂಥ ACF ರವಿಕುಮಾರ್ ಅವರಿಗೂ ಹಾಗೂ ಆನಂದಪುರದ ಹೊಸದಾಗಿ ಬಂದಿರೋಂಥ ಚೇತನ್ ಫಾರೆಸ್ಟ್ ಅವರಿಗೂ ಅವ್ರ ಸಿಬ್ಬಂದಿಗಳಿಗೂ, ಅದರಲ್ಲೂ ನಮ್ಮ ಮೆಸ್ಕಾಂ ಇಲಾಖೆಯ JE ಆಗಿರುವಂಥ ಯೋಗೇಂದ್ರಪ್ಪ ಅವರು ತುಂಬ ಮುತುವರ್ಜಿ ವಹಿಸಿ ತುಂಬ ದಿನದಿಂದ ಅವರೇ ಹೇಳ್ತಾಯಿದ್ರು, ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಹಾಗೆ ಸಹಕಾರ ಮಾಡಿದ ಕೃಷ್ಣ ಕಾಂಟ್ರಾಕ್ಟ್ರು ಮತ್ತು ನಮ್ಮ SDM ಎಲ್ಲ ಸದಸ್ಯರು ಎಲ್ಲರಿಗೂ ಸಹ ಈ ಒಂದು ಸಮಯದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.